ಈಗ ನಮ್ಮ ಮನೆಯೊಳಗೆ ಯಾವುದಾದ್ರೂ ಒಂದು ಗೋಡೆ ಕಟ್ಟಬೇಕು ಅಂತಂದ್ರೆ ಆ ಮೇಸ್ತ್ರಿನ ಕರಿತೇವೆ. ಏನಪ್ಪಾ ಈ ಗೋಡೆ ಕಟ್ಟಬೇಕು, ಎಷ್ಟು ಬೇಕು ನಿನಗೆ ಕಲ್ಲು ಅಂತ ಕೇಳ್ತೇವೆ. ಕೇಳಿದ ಕಾಲಕ್ಕೆ ಅವ ಏನಂತಾನೆ, ಒಂದು ಲಾರಿ ಒಂದು ಟ್ರಕ್ ತರಿಸ್ತಾರೆ ಅಂತ ಅಂತಾನೆ. ಆ ತರಿಸಿದ ಕಾಲ ಕರೆಕ್ಟ್ ಆ ತರಿಸಿದ ಕಲ್ಲುಗಳೆಲ್ಲ ಸರಿ ಹೋಗುವುದಿಲ್ಲ. ಮಿಕ್ಕರ ಒಂದು ಎರಡು ಮಿಗಲಬೇಕು. ಇಲ್ಲದಾಗ ಹೋದ್ರೆ ಕಡಿಮೆ ಆದರೂ ಬರಬೇಕಾಗಲಿ, ಸರಿ ಮಾಡ್ಲಿಕ್ಕ ಆಗುವುದಿಲ್ಲ. ಹಂಗ ಆ ರಾಮದೇವರ ಸೇವಾರ್ಥವಾಗಿ ಕಲ್ಲುಗಳೆಲ್ಲ ತಗೊಂಡು ಬಂದಿದ್ದಾರೆ. ತಗೊಂಡು ಬಂದು ದೊಡ್ಡ ದೊಡ್ಡ ಬೆಟ್ಟಗಳು ತಂದು ರಾಶಿ ಹಾಕಿದ್ದಾರೆ. ಅದರ ಮೇಲೆ ಕಟ್ತಾ ಇದ್ದಾರೆ. ಎಲ್ಲ ಕಟ್ಟುವ ಕಾಲಕ್ಕೆ ಒಂದು ಮಾತ್ರ ಹೆಚ್ಚಾಯ್ತು. ದುಃಖ ಪಡ್ತಾ ಇರ್ತಕ್ಕಂಥದ್ದಾಗಿದೆ. ಅಯ್ಯೋ, ಈ ಕಲ್ಲುಗಳೆಲ್ಲ ಕೂಡ ಎಷ್ಟು ಪುಣ್ಯ ಮಾಡಿದೆ. ಇದರ ಮೇಲೆ ರಾಮದೇವರು ಮತ್ತು ಲಕ್ಷ್ಮಣ ನಡೆದು ಹೋಗ್ತಕ್ಕಂಥವ್ರಾಗ್ತಾರೆ. ವಾಯುದೇವರ ಒಂದು ಹಸ್ತ ಯಾವುದು ಪಾದ ಸ್ಪರ್ಶ ಆಗ್ತಕ್ಕಂಥದ್ದಾಗತ್ತೆ. ಸಮಸ್ತ ದೇವತೆಗಳ ಪಾದ ಸ್ಪರ್ಶವಾಗತಕ್ಕಂಥದ್ದಾಗತ್ತೆ. ನನಗ ಭಾಗ್ಯ ಇಲ್ಲದೆ ಹೋಯ್ತೆ, ನಾನೊಂದು ಹೆಚ್ಚಾಗಿ ಬಿಟ್ಟನ ಅಂತ ಹೇಳಿ ಒಳಗೇ ದುಃಖ ಪಡ್ತಾ ಇದೆ. ಯಾರ್ರಿ? ಆ ಕಲ್ಲು, ಆ ಬೆಟ್ಟ, ಒಂದು ಸಣ್ಣ ಬೆಟ್ಟ ಅಂತ ಅಂದ್ಕೊಳ್ರಿ, ಕಲ್ಲು ಅಂದ್ಕೊಳ್ರಿ. ಇದನ್ನ ನೋಡ್ತಾ ಇದ್ದಾರೆ. ಹೃದ್ಗತಾರ್ಥವ ತಿಳಿಯ ತಾನೊಪ್ಪಿಕೊಳ್ಳನೆ. ಜಡನಂತೆ ಕಾಣಿಸಬೇಕು. ಅಸಲು ಇವನಿಗೆ ಮಾತು ಬರ್ತದ ಇಲ್ಲ ಅನ್ನುವಂತ ರೀತಿಯಲ್ಲೇ ನಿಂತ್ಕೊಂಡು ದೇವರನ್ನು ಪ್ರಾರ್ಥನೆ ಮಾಡಬೇಕು. ಆ ರೀತಿಯಾಗಿ ನೋಡ್ರಿ, ಈ ಕಲ್ಲು ಒಳಗೆ ಪ್ರಾರ್ಥನೆ ಮಾಡ್ತಾ ಇದೆ ದೇವರನ್ನ. ಅಯ್ಯೋ, ಹರಿವಾಯು ಗುರುಗಳ ಸೇವೆ ಮಾಡುವಂತ ಒಂದು ಭಾಗ್ಯ ನನಗಿಲ್ಲದೆ ಹೋಯ್ತೆ. ಮಹೀಯಸಾಂ ಪಾದ ರಜೋಭಿಷೇಕ ನಿಷ್ಕಿಂಚನಾನಾಂ ನವೃಣೀತ ಯಾವತ್ತು ಅಂತ ಶ್ರೀಮದ್ ಭಾಗವತ ಹೇಳುತ್ತೆ. ದೊಡ್ಡವರ ಪಾದ ಧೂಳು ತಗಲಿದ ಕಾಲಕ್ಕೆ ನಮಗೆ ಆಯುಷ್ ವೃದ್ಧಿಯಾಗತ್ತೆ, ಅಪಮೃತ್ಯು ಪರಿಹಾರವಾಗತಕ್ಕಂಥದ್ದಾಗತ್ತೆ. ಹೆಲ್ಮೆಟ್ಗಳು ಇಟ್ಕೊಳ್ರಿ, ನಿಮ್ಮ ಜೀವ ರಕ್ಷಣೆ ಮಾಡ್ಕೊಳ್ರಿ ಅಂತ ನಮಗೆ ಹೇಳ್ತಾ ಇದೆ ಸರ್ಕಾರ, ಇಲ್ಲ ಅಂತ ಹೇಳಿಲ್ಲ. ಆದ್ರೆ ನಿಜವಾದಂತ ಹೆಲ್ಮೆಟ್ ಯಾವುದರಿ ಅಂತಂದ್ರೆ, ಹರಿಭಕ್ತರ ಒಂದು ಪಾದ ಧೂಳು ಯಾವಾಗ ತಲೆಯ ಮೇಲೆ ಬೀಳತಕ್ಕಂಥದ್ದಾಗತ್ತೋ ಅದರ ಮಿಂಚಿದಂತ ಹೆಲ್ಮೆಟ್ ಮತ್ತೊಂದು ಇಲ್ಲ. ಅದು ಯಾರ್ರಿ? ಅಲ್ಲಿ ಸಮಸ್ತ ದೇವತೆಗಳಿದ್ದಾರೆ. ಅಲ್ಲಿ ಆ ದೇವತೆಗಳು ಮತ್ತು ವಾಯುದೇವರಿದ್ದಾರೆ. ಮೇಲೆ ರಾಮ ಲಕ್ಷ್ಮಣರಿಬ್ಬರು ಕೂಡ, ಒಬ್ಬರು ಶೇಷದೇವರು, ಒಬ್ಬರು ಸಾಕ್ಷಾತ್ ಪರಮಾತ್ಮ. ಇಷ್ಟು ಜನರ ಪಾದ ಧೂಳು ಅನ್ನುವಂಥದ್ದು ಈ ಕಲ್ಲುಗಳಿಗೆಲ್ಲ ತಗೊಳ್ತದೆ. ಯಾವ ಸುಡಿತ್ರಿ ಆಂಧ್ರ ರಾಮಾಯಣ, ಪಾಪ ನಿಮಗೆಲ್ಲ ಆಂಧ್ರ ತೆಲುಗು ಬರುವುದಿಲ್ಲ. ಆದರೂ ಕೂಡ ನಾವು ಪಾಪ ಊರು ಬಿಟ್ಟು ಬೇರೂರಿಗೆ ಹೋದರು, ಪ್ರಾರಬ್ಧವು ಬೇರೆ ಆದೀತಿ ಅಂತ ನಮ್ಮ ಮನೆ ಬಾರ. ಇಲ್ಲಿ ಬಂದ್ರೆ ಕೂಡ ತೆಲುಗು ಪ್ರಯೋಗ ಮಾಡ್ತಾ ಇರ್ತೇವೆ, ಸ್ವಲ್ಪ ತಿಳ್ಕೊಳ್ರಿ, ಏನು ತಪ್ಪೇನೂ ಇಲ್ಲ. ಒಂದು ಪಾದ ಸೋಕಿದ, ಇವನ ಪಾದ ಸೋಕಿದ್ರೆ ನನ್ನ ಒಂದು ಹರಗೋಲು ಏನಾಗ್ತದೋ ಏನೋ ಅಂತ ಭಯಪಟ್ಟನಂತ. ಯಾರು? ಗುಹ. ರಾಮಾಯಣದಲ್ಲಿ ಸುಂದರವಾಗಿ ವರ್ಣನೆ ಮಾಡ್ತಕ್ಕಂಥವ್ರಾಗ್ತಾರೆ. ಅಂದ್ರೆ ರಾಮನ ಪಾದ ಧೂಳಿಗೆ ಎಷ್ಟು ಸಿಕ್ಕಾಗಿದೆ. ಅಯ್ಯೋ, ನನಗ ಆ ಒಂದು ಪ್ರಾಪ್ತಿ ಇಲ್ಲದೆ ಹೋಯ್ತೆ ಅಂತ ಪಾಪ ಅಲ್ಲಿ ಬಿಸಾಕ್ ಬಿಟ್ಟಾರೀಗ. ಕಲ್ಲುಗಳು ತಂದು ಮನೆ ಮುಂದೆ ಹಾಕ್ತಾರ ನೋಡ್ರಿ. ಎಲ್ಲ ಇಷ್ಟು ಗೋಡಿ ಎಲ್ಲ ಆದ್ಮೇಲೆ ಅವನ್ ಏನ್ ಮಾಡ್ತಾನೆ, ತನ್ನ ಫೀಸ್ ಏನದು ದುಡ್ಡು ತಗೊಳ್ತಾನೆ, ಹೊರಟೋಗ್ತಾನೆ. ಮತ್ತೆ ಹೆಂಗ ಹಾಕಿ ಹೋಗ್ತಾನೋ ಆ ರೀತಿಯಾಗಿ ಒಂದು ದೊಡ್ಡ ಕಲ್ಲು ಬಿದ್ದಿತ್ತು. ಅದನ್ನ ವಾಯುದೇವರು ನೋಡಿದ್ದಾರೆ. ಅದರ ಅಧಿಷ್ಠಾನದೊಳಗೆ ಅದು ದುಃಖ ಪಡ್ತಾ ಇದೆ, ನನಗಿಲ್ಲವಲ್ಲ ಈ ಪ್ರಾಪ್ತಿ ಅಂತ ಹೇಳಿ. ಅದನ್ನ